ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತಿನ ಡೇ ಎಲ್ಲ ಹೆಂಗೋಗುತ್ತೆ ಏನು ಕತೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ಅಂದರೆ ಒಂಥರ ತಟ್ಟಿ ಮಾಡೋ ಅಂಥ ಅಕ್ಕಿ ರೊಟ್ಟಿ. ಸೊ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ನಿಮ್ಮ ಜೊತೆನೂ ಕೂಡ ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಬನ್ನಿ ಮಾಡೋಣ, ಟ್ರೈ ಮಾಡ್ತೀನಿ ಹೆಂಗಾಗುತ್ತೆ ಏನು ಕತೆ ಅಂತ ಅಂದ್ಬಿಟ್ಟು. ಮನೆ ತೋರಿಸ್ತೀನಿ ಯಾವ ರೀತಿ ಅಕ್ಕಿ ರೊಟ್ಟಿ ನಾನು ಮಾಡ್ತೀನಿ ಅಂತ. ಅಂದರೆ ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಮಾಡೋದು ಏನಂದರೆ ನಮ್ಮಮ್ಮ ಕೈಯಲ್ಲೇ ಬಳ್ದಿ ಮಾಡ್ತಾರೆ. ಸೊ ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಇವತ್ತು ಬಾಕ್ಸ್ಗೇನಾದರೂ ತೊಗೊಂಡೋಗ್ಬೇಕಂದ್ರೆ ಈ ಥರ ಅಕ್ಕಿ ರೊಟ್ಟಿ ಮಾಡಬೇಕಲ್ವ. ಸೊ ಸಾಫ್ಟಾಗಿರುತ್ತೆ ಅಂತ ತೋರಿಸ್ತಾಯಿದ್ರು ಯೂಟ್ಯೂಬಲ್ಲಿ. ಸೊ ನಾನು ಕೂಡ ಟ್ರೈ ಮಾಡೋಣ, ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ. ಇವಾಗ ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕ್ತೆ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲಿಲ್ಲ, ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ ಅಂತ. ಅದೇ ರೀತಿ ಒಂದು ಸ್ಪೂನ್ ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು. ಸೊ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ನೀರಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸೊ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಲ್ವ, ನಾನು ಪರ್ಟಿಕ್ಯುಲರಾಗಿ ಇಷ್ಟೇ ಮೆಜರ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ನಾನು ಒಂದು ಅಂದಾಜಲ್ಲಿ ನೀರು ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಸೇಮ್ ಮುದ್ದೆ, ರಾಗಿ ಮುದ್ದೆಗೆ ಹೆಂಗೆ ತಿರುಗಿಸ್ತೀವಿ ಅದೇ ರೀತಿ ತಿರುಗಿಸ್ಕೊತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಆ್ಯಂಡ್ ಒಂದು ಗಂಟೆ ಇಲ್ದಂಗೆ ಚೆನ್ನಾಗೆ ಮುದ್ದೆ ಥರ ತಿರುಗಿಸ್ಕೋಬೇಕು. ಸೊ ನಾನು ಬಿಸಿ ಇತ್ತಲ್ವ, ಹಾಗಾಗಿ ಸ್ಮ್ಯಾಶರ್ ಎತ್ಕೊಂಡು ಸ್ಮ್ಯಾಶ್ ಮಾಡ್ಕೊತಿದ್ದೆ. ನೀಟಾಗಿ ಗಂಟೆ ಇಲ್ದೇ ಸ್ಮ್ಯಾಶ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೀಟಾಗಿ ಚೆನ್ನಾಗಿ ರೊಟ್ಟಿ ಬರಬೇಕಂದ್ರೆ ಈ ಥರ ಚೆನ್ನಾಗೇ ನಾದ್ಕೋಬೇಕಂತೆ. ಸೊ ಹಾಗಾಗಿ ನಾನು ಕೂಡ ಚೆನ್ನಾಗೆ ನಾದ್ತಾಯಿದ್ದೆ ಹಿಟ್ಟು. ನೋಡ್ಬೋದು ನೀಟಾಗಿ ಉಂಡೆ ರೀತಿ ಬರ್ತಾಯಿದೆ ಅದು. ಈ ಥರ ರೊಟ್ಟಿ ನಾನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ ಸ್ವಲ್ಪ. ಇವತ್ತು ಟ್ರೈ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಚಪಾತಿ ಹಿಟ್ಟಿನ ಅದಕ್ಕೆ ಬರುತ್ತೆ ಇದು. ಸೊ ಚಪಾತಿನೇ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು 10 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಉಂಡೆ ಮಾಡಿ ಸ್ವಲ್ಪ ಒದ್ದೆ ಬಟ್ಟೆನ ಇದ್ರ ಮೇಲೆ ಮುಚ್ಚಿಕ್ಕಿದೆ, ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬನ್ನಿ ಥರ ಬರಲಿ ಅಂತ ಅಂದ್ಬಿಟ್ಟು. ಇವಾಗ ಇದನ್ನು ಚಪಾತಿ ಥರನೇ ಲಟ್ಟಿಸ್ಕೊತಾ ಇದ್ದೀನಿ. ಬಿಕಾಸ್ ಅಲ್ಲಿ ವಿಡಿಯೋದಲ್ಲಿ ಇದೇ ಥರ ತೋರಿಸ್ತಿದ್ದು, ಬಟ್ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನ ಕೆಳಗಡೆ ಹಾಕ್ಕೊಂಡಿದ್ದೀವಿ, ಯಾಕಂದರೆ ಅಂಟ್ಕೋಬಾರ್ದು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ನಾನು ಜೋರಾಗಿ ಪ್ರೆಸ್ ಮಾಡಿಬಿಟ್ಟೆ, ಬಟ್ ಏನಾಯಿತು ಅಂದರೆ ಅದೆಲ್ಲ ಕಲ್ಲಿಗೆ ಕಚ್ಕೊಬಿಡ್ತು, ಹಿಟ್ಟಲ್ವ ಅದು. ಸೊ ಇವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಪ್ರೆಸ್ ಮಾಡಿದ್ಮೇಲೆ ನೀಟಾಗಿ ಚೆನ್ನಾಗಿ ಬಂತು. ಆದರೂ ಒಂದು ಸ್ವಲ್ಪ ಕಿತ್ತೋಯ್ತು ಸೈಡಲ್ಲಿ. ಸೊ ಇದು ನಮ್ಮದು ರೊಟ್ಟಿ ತವ. ಸೊ ರೊಟ್ಟಿಗೆ ಮಾಡೋದಕ್ಕೆ ಅಂತಲೇ ಇದು ತೊಗೊಂಡಿರೋದು. ನಾವು ಚಪಾತಿಗೆ ಯಾವ ಥರ ಆಯಿಲ್ ಹಾಕ್ತೀವೋ ಇದಕ್ಕೆ ನೀರನ್ನ ಅಪ್ಲೈ ಮಾಡಬೇಕಾಗುತ್ತೆ ಒಂದು ಕಾಟನ್ ಬಟ್ಟೆಲಿ. ಸೊ ಒಂದು ಸೈಡ್ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ನೀರನ್ನ. ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ರೊಟ್ಟಿಗಳು ಮಾಡಿದ್ರೆ. ಅದೇ ಬಳಿಯೋ ರೊಟ್ಟಿ ನಾನು ಆವಾಗಲೇ ವೀಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಸೊ ಆ ಥರ ರೊಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ರೊಟ್ಟಿ ತವದೊಳಗೆ ಅದು ಬೇಯ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಟವ್ ಮೇಲೆ ಹಾಕ್ತೆ, ಚೆನ್ನಾಗಿ ಬೆಂದ್ಕೊಂತು. ಸೊ ನನಗನ್ಸುತ್ತೆ ಇದರಲ್ಲಿ ಚೆನ್ನಾಗಿ ಬೇಯಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಇವಾಗ ತವಾದಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ಬಂತು ತವಾದಲ್ಲಿ. ಸೊ ಇದು ರೊಟ್ಟಿ ಅಲ್ಲೆಲ್ಲಿ ಮಾಡಬೇಡಿ, ತವಾದಲ್ಲಿ ಟ್ರೈ ಮಾಡಿದ್ರೆ ಬೆಸ್ಟ್ ಇರುತ್ತೆ. ನೋಡಿ ತವಾದಲ್ಲೂ ಹಾಕಿದ್ಮೇಲೆ ನೀಟಾಗಿ ಬಂತು. ಸೊ ಅದನ್ನು ಸ್ವಲ್ಪ ಹಿಂಗೆ ಗ್ಯಾಸ್ ಮೇಲೆ ಹಾಕಿ ಅಂತ ಹೇಳಿದ್ರು. ಯಾಕಂದರೆ ಆಗಿನ ಕಾಲದಲ್ಲೆಲ್ಲ ಒಲೆಯಲ್ಲಿ ಮಾಡ್ತಿದ್ರಲ್ವ, ಒಲೆ ಮೇಲೆ ಹಾಕೋರು. ಬಟ್ ಇವಾಗ ಗ್ಯಾಸ್ ಇರೋದ್ರಿಂದ ಗ್ಯಾಸ್ ಮೇಲೆ ಹಾಕಬೇಕು. ಸೊ ರೊಟ್ಟಿ ಕತೆ ಇದಾಗಿತ್ತು ಇವತ್ತು. ಸೊ ಫೈನಲಿ ಆಯಿತು ರೊಟ್ಟಿ ಮಾಡಿ. ಟೇಸ್ಟ್ ನೋಡುವ ಹೆಂಗಿದೆ ಅಂತ. ರೊಟ್ಟಿಗೆ ಚಿತ್ತುಬೇಳೆ ಸಾಂಬಾರು, ಸ್ಮೂತಾಗಿದೆ ರೊಟ್ಟಿ. ನಮ್ಮ ಅಮ್ಮಗೆ ತಿನ್ನಿಸ್ತೀನಿ, ರಿವ್ಯೂ ಕೇಳ್ತೀನಿ ನೋಡಿ. ರೊಟ್ಟಿ ಹೆಂಗನ್ಸಿದೆ? ಆನೆಸ್ಟಾಗಿ ಹೇಳು. ಚೆನ್ನಾಗಿದೆ, ಸ್ಮೂತಾಗಿದೆ ಅಲ್ವಾ? ಸೊ ಚೆನ್ನಾಗಿದೆ, ಸ್ಮೂತಾಗಿದೆ. ಬಾಕ್ಸ್ಗೂ ಕೂಡ ತೊಗೊಂಡೋಗ್ಬೋದು. ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ರೆಡಿಯಾಗಿ ಮಮ್ಮಿ. ಸೊ ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ. ಸೊ ಅದು ಇವಾಗ ಬಂದಿದೆ.
ಯಾವ ರೀತಿ ಇದೆ ಏನು ಅಂತ ತೋರಿಸ್ತೀನಿ. ಸೊ ಈ ಥರ ಇದೆ ನೋಡಿ. ಈ ಥರ ಇದೆ, ಬಟ್ ಆನ್ಲೈನಲ್ಲಿ ತೋರಿಸಿದ್ದೆ ಒಂಥರ, ಇದು ಬಂದಿರೋದೇ ಒಂಥರ ಕಲರು. ಸೊ ಡಿಫ್ರೆಂಟಾಗಿದೆ ಕಲರು. ಸೊ ಮತ್ತು ಕಾಟನ್, ಇದು ಪ್ಯೂರ್ ಕಾಟನ್ನು. ನೋಡೋಣ, ವೇರ್ ಮಾಡಿ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಇಟ್ಕೋತೀನಿ, ಇಲ್ಲ ಅಂದರೆ ರಿಟರ್ನ್ ಹಾಕ್ತೀನಿ ಅಷ್ಟೇ. ಇವಾಗ ತೋಟದ ಹತ್ರ ಬಂದೆ, ಬಿಕಾಸ್ ಊಟ ತೊಗೊಂಡು ಬಂದಿದ್ದೀನಿ. ನಮ್ಮ ವಿಳ್ಯದೆಲೆ ತೋಟಕ್ಕೆ ಏನು ನೀರು ಕಟ್ತಿದ್ದಾರೆ. ಸೊ ನಮ್ಮ ತೋಟ ಹೇಗಿದೆ ಬನ್ನಿ ತೋರಿಸ್ತೀನಿ ನಿಮಗೂ. ಇಲ್ಲಿ ನಾವು ಮೆಕ್ಕೆಜೋಳ ಚೆಲ್ಲಿದ್ದೀವಿ. ಸೊ ನೋಡ್ಬೋದು, ಆ ಕಡೆ ವಿಳ್ಯದೆಲೆ ತೋಟ ಇದೆ. ವಿಳ್ಯದೆಲೆ ಹೇಗೆ ಬೆಳಿತೀವಿ ಏನು ಅಂತ ತೋರಿಸ್ತೀನಿ ಬನ್ನಿ, ಹೇಗೆ ಬರುತ್ತೆ ವಿಳ್ಯದೆಲೆ. ಸೊ ವಿಳ್ಯದೆಲೆ ತೋಟಕ್ಕೆ 3 ದಿನಕ್ಕೆ ಒಂದ್ಸಲ ನೀರು ಹಾಯಿಸ್ಬೇಕು. ಸೊ ಇವರು ನಮ್ಮ ಮನೇಲಿ ಆವಾಗ ನಮ್ಮಪ್ಪ ಇದ್ದಿದ್ದ ಕಾಲದಿಂದನೂ ಇದ್ದಾರೆ ಇವರು. ಸೊ ಕೆಲಸ ಮಾಡಿಕೊಂಡು ನೀರು ಗೀರೆಲ್ಲ ಕಟ್ಕೊಂಡು ತೋಟ ನೋಡ್ಕೋತಾರೆ. ನೋಡಿ ವಿಳ್ಯದೆಲೆ ಈ ಥರ ಬರುತ್ತೆ. ನೀರು ನೋಡಿ, ನೀರು ಹೋಗ್ತಾ ಇದೆ. ನಮ್ಮದೇ ಬೋರ್ ಇದೆ. ಸೊ ನಮ್ಮ ಬೋರಲ್ಲೇ ನೀರು ಬರುತ್ತೆ. ಅಲ್ಲಿ ಬರ್ತಿದೆ, ತೋರಿಸ್ತೀನಿ ನೋಡಿ, ವೆಯ್ಟ್ ಮಾಡಿ. ನೋಡಿ ಜೋಳ, ಇಲ್ಲಿಗೆಲ್ಲ ಜೋಳ ಚೆಲ್ಲಿದ್ದೀವಿ. ಸೊ ಯಾರು ತೊಗೊತಾರೆ ಬೇಸಿಗೆಗಾಲದಲ್ಲಿ ಜೋಳ ಅಂದರೆ ಏನಿದು ಜೋಳದ ಕಡ್ಡಿ ಬೇಕು ಅಂದವ್ರು ತಗೋತಾರೆ. ಸೊ ಇದು ಇವಾಗ ಸ್ವಲ್ಪ ದಿನ ಆಯಿತು ಚೆಲ್ಲಿ, ಇವಾಗ ಚಿಕ್ಕದು, ಇನ್ನೂ ಬೇಕು, ಒಂದು 2 ಮಂತ್ಸ್ ಆದರೂ ಬೇಕು ದೊಡ್ಡ ಆಗೋಕ್ಕೆ. ಇಲ್ಲಿಂದ ಲಾಸ್ಟ್ವರೆಗೂ ಇದೆ ವಿಳ್ಯದೆಲೆ ತೋಟ, ಇನ್ನು ಆ ಕಡೆ ಎಲ್ಲ ಇದೆ. ಫುಲ್ಲು ಜೋಳನೇ ಚೆಲ್ಬಿಟ್ಟಿದ್ದೀವಿ. ಸುತ್ತಮುತ್ತ ತೆಂಗಿನ ಸಸಿ, ತೆಂಗಿನಕಾಯಿ ಎಲ್ಲ ಇದೆ ನೋಡ್ಬೋದು. ಸಟಿಪಣ ಟಿಫನ್ ತಗೋ. ಹಳ್ಳಿ ವಾತಾವರಣ ನೋಡೋಕ್ಕೆ ಒಂಥರ ಚೆಂದ, ಖುಷಿಯಾಗುತ್ತೆ. ಹಾಂ ಹಾಂ ಮಧ್ಯೆ ಎಲ್ಲ ಮನೆಗಳು ಇದ್ಬಿಟ್ಟಿರ್ತವೆ, ಎಲ್ಲಿ ಇಲ್ಲಾದ್ರೆ ಗಾಳಿ ಹೋಗಿ ಕುಡ್ಕೊ ಬರ್ಬೋದು. ನಮ್ಮ ಮರ್ಗಂಡೆ ಕೂತಿರ್ಬೋದು, ಅಲ್ಲೇನು ಕೂತ್ಕೊಂಡು ಅದೇ ಹೋದ್ರೆ ಕುಡಿಕೊಂಡು ಅವು ಪಾರ್ಕ್ ಬಿದ್ದಂಗೆ ಬೆಂಗಳೂರಲ್ಲಿ. ಬೆಂಗಳೂರಿಂದ ಬಂದು ಹಳ್ಳಿಗೆ ಸೆಟ್ಲ್ ಆಗಿರೋದು ಅಲ್ವಾ? ಎಷ್ಟು ವರ್ಷ ಆಯಿತು ಹಳ್ಳಿಗೆ ಬಂದು? ಯಾರು? ನೀನು? ನಾನು ಬಂದು 15-20 ವರ್ಷ ಆಯ್ತು ನಾವು. ಹಾಂ ಆಯ್ತು. ಅದು ವಿಳ್ಯದೆಲೆ ಹೆಂಗೆ ಬೆಳೆಯೋದು ಹೇಳು ಆಡಿಯನ್ಸ್ಗೆ. ಇಳಿದಲೆ ಬೆಳೀತಾರೆ, ಯಾಕೆ ಬೆಳೆಯೋದು? ಅವತ್ತೆಲ್ಲ ಯಾರು ಬಸ್ ಸ್ಟ್ಯಾಂಡ್ ಕೇಳ್ತಿರ್ತಾರ ಇಂಟ್ರಿಗಳ. ಹಾಂ ಬಸ್ ಸ್ಟ್ಯಾಂಡ್, ರಾಮನಗರ ಬಸ್ ಸ್ಟ್ಯಾಂಡಲ್ಲಿ ಹಾಂ ಅದೇನೋ ಕೇಳ್ತಾ ಇದ್ರು, ಮೈಕ್ ಮಾಡಿ ಇದು ಮಾಡ್ಕೊಂಡು ಅನೌನ್ಸ್ಲಿ ಸಿಗ್ತಂಗೆ ಕ್ಯಾಮ್ರಾ ತಗೊಂಡು ಹಾಂ ದುಡ್ಡು ಬರ್ತದಲ್ಲ ಹಾಂ ಅವರು ಇದು ಅದ್ರ ಬಗ್ಗೆ ಕೇಳ್ತಾ ಇದ್ರೆ. ಆಯಿತು, ನಮ್ಮ ಆಡಿಯನ್ಸ್ಗೆ ಆಯ್ ಮಾಡು ಕಡಿಪಣ, ಹಿಂಗೆ ಆಯ್ ಮಾಡು. ಎಸ್, ಈ ವಿಳ್ಯದೆಲೆ ಬೆಳೆಯೋಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ನಾನು ಮತ್ತು ಇವ್ರು ಸಪೋರ್ಟ್ ಇಲ್ದರೆ ನಾನೇನು ಮಾಡೋಕ್ಕಾಗಲಿಲ್ಲ. ಸೊ ಚೆನ್ನಾಗೆ ಸಪೋರ್ಟ್ ಕೊಟ್ಟರು ನನಗೆ ನಮ್ಮಪ್ಪ ತೀರೋದ್ಮೇಲೆ. ಸೊ ತುಂಬಾ ಕಷ್ಟ ಆಯಿತು ನನಗೆ. ವ್ಯವಸಾಯದ ಬಗ್ಗೆ ಏನೂ ಒಂದು ಸ್ವಲ್ಪನೂ ಗಂಧ ಗಾಳಿ ಏನೂ ಗೊತ್ತಿರಲಿಲ್ಲ. ಬಟ್ ಎಲ್ಲ ಇವತ್ತು ತಿಳ್ಕೊಂಡು ಮಾಡ್ತಾಯಿದ್ದೀನಿ. ಖುಷಿ ಆಗುತ್ತೆ ನನಗೂ ಒಂಥರ ಅಷ್ಟೇ. ಹೆಂಗೆ ಅಂದರೆ ವಿಳ್ಯದೆಲೆ ಬೆಳೆಯೋದು ತುಂಬಾ ಕಷ್ಟ. ಅಂದರೆ ಕೇರ್ಫುಲ್ಲಾಗಿರಬೇಕು. ಒಂದು ಮಗುನ ಯಾವ ಥರ ಬೆಳೆಸ್ತೀವಿ ಆ ಥರ ವಿಳ್ಯದೆಲೆ ಕೃಷಿ ಬೆಳೆಸ್ಬೇಕಾಗುತ್ತೆ. ಸೊ ಅದಕ್ಕೆ ಟೈಮ್ಗೆ ಗೊಬ್ಬರ, ಮಣ್ಣು ಮತ್ತು ಮೇವು ಇದೆಲ್ಲ ಕೊಡ್ತಾ ಇರಬೇಕು. ಇಲ್ಲ ಅಂದರೆ ಅದು ಇಳುವರಿ ಕೊಡಲ್ಲ. ಆ್ಯಂಡ್ ರೋಗ ಅದೆಲ್ಲ ಇರುತ್ತೆ, ಅದೆಲ್ಲ ನೋಡ್ಕೋಬೇಕು ಅದನ್ನು ಕೂಡ. ಸೊ ಇಷ್ಟೊಂದು ಗದ್ದೆನೂ ಕೂಡ ಇದೆ, ಬಟ್ ಗದ್ದೆಗೆ ಏನು ಹಾಕಿಲ್ಲ ಈ ಸಲ. ಭತ್ತ ಬೆಳೆಯೋಣ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಆಳುಗಳ ಸಮಸ್ಯೆಯಿಂದ
ಭತ್ತ ಏನೂ ಬೆಳೆದಿಲ್ಲ. ಸೊ ಗದ್ದೆನೂ ಕೂಡ ಇದೆ, ಆ ಕಡೆನೂ ಇದೆ. ಸೊ ಇಲ್ಲೂ ಕೂಡ ಜೋಳ ಚೆಲ್ಲಿದ್ದೀವಿ, ನೋಡ್ಬೋದು. ಚೆನ್ನಾಗಿ ಬಂದಿದೆ ಜೋಳ. ನೆಕ್ಸ್ಟು ನೋಡೋಣ ಇದರಿಂದ ಏನಾದರೂ ಲಾಭ ಎಷ್ಟಾಗುತ್ತೆ, ನಷ್ಟ ಎಷ್ಟಾಗುತ್ತೆ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ. ಇವಾಗಿರೋದೇ ನಮಗೆ ಇಲ್ಲಿ ಆದಾಯ ಅಂದರೆ ತೆಂಗಿನಕಾಯಿ ಮತ್ತು ವೀಳ್ಯದೆಲೆ. ಸೊ ಎಷ್ಟು ಲಾಭ ಇರುತ್ತೆ. ವೀಳ್ಯದೆಲೆ 20 ದಿನ 30 ದಿನಕ್ಕೊಂದ್ಸಲಿ ಕಟಾವು ಮಾಡಿಸ್ತಾ ಇರಬೇಕು. ಇದಕ್ಕೆ ಅಂತಲೇ ಸಪ್ರೇಟ್ ಆಳುಗಳಿದ್ದಾರೆ, ಬರ್ತಾರೆ. ಸೊ ಅವ್ರ ಕೈಲೇ ಕೀಳಿಸ್ಬೇಕಾಗುತ್ತೆ. ಸೊ ಈ ಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅಂದರೆ ವೀಳ್ಯದೆಲೆ ಯಾವ ಥರ ಕಟ್ ಮಾಡೋದಪ್ಪ ಅಂತಂದರೆ ಇದೆಲ್ಲನೂ ಕಟ್ ಮಾಡಲ್ಲ. ಸೊ ಈ ಥರ 2 ಇರುತ್ತೆ ನೋಡಿ, ಇದೊಂದೆಲೆ ಇರುತ್ತೆ. ಇವೆರಡರಲ್ಲಿ ಇದನ್ನು ಕಟ್ ಮಾಡ್ತಾರೆ ಆ್ಯಂಡ್ ಇದನ್ನು ಹಂಗೆ ಬಿಡ್ತಾರೆ. ಇದು ನೆಕ್ಸ್ಟ್ ಸತಿಗೆ ಬರುತ್ತೆ ಆ ಥರ. ಹಿಂದೆದೆಲ್ಲ ಕಟ್ ಮಾಡಲ್ಲ ಜಾಸ್ತಿ. ಇದನ್ನು ಇವಾಗ ಇವೆರಡರಲ್ಲಿ ಇದು ಬಂದಿದೆ. ಸೊ ಇದು ಕಟ್ ಮಾಡ್ತಾರೆ, ಇದು ಬಿಡ್ತಾರೆ. ಆ ಥರ 2 ಎಲೆ ಇದ್ದರೆ 1 ಎಲೆ ಬಿಡ್ತಾರೆ, ಕಟ್ ಮಾಡ್ತಾರೆ. ಇದೆಲ್ಲ ವೇಸ್ಟಿಗೆ ಹೋಗುತ್ತೆ, ಏನು ಕಟ್ ಮಾಡಲ್ಲ, ಅದು ಎಣ್ಣಾಗಿ ಉದುರೋಗುತ್ತೆ. ಸೊ ಈ ಥರ ನೋಡಿ, ಇದೆಲ್ಲ ಕಟ್ ಮಾಡ್ಕೋತಾರೆ. ಸೊ ಅದನ್ನೇ ವೀಳ್ಯದೆಲೆ ಕಟ್ ಮಾಡ್ಕೊಳ್ಳೋದು ಇದೆ. ನಮ್ಮದು ತೆಂಗಿನ ತೋಟ ಎಲ್ಲ ತೆಂಗಿನ ಸಸಿ ಎಲ್ಲ ನಮ್ಮಪ್ಪ ಹಾಕಿದ್ರು. ಸೊ ಇವಾಗ ಇಳುವರಿ ಕೊಡ್ತಿದೆ ನೋಡಿ. ಒಂದು 5 ಇಯರ್ಸ್ ಬ್ಯಾಕ್ ಇದೆಲ್ಲ ನೆಟ್ಟಿದ್ದು. ಸೊ ಆಲ್ರೆಡಿ ಇಳುವರಿ ಕೊಡ್ತಾಯಿದೆ. ಸ್ಟಾರ್ಟಿಂಗ್ ಸ್ಟೇಜ್ ಇವೆಲ್ಲ. ಸೊ ಹಂಗೆ ಮಧ್ಯೆ ಒಂದು ಅಡಿಕೆ ಸಸಿಯೊಂದು ನೆಟ್ಟಿದ್ದೀವಿ. ಸೊ ಅದನ್ನು ಕೂಡ ಇನ್ನೂ ಒಂಬಳೆ ಏನು ಹೊಡೆದಿಲ್ಲ ಒಂದೂ. ಸೊ ಅಲ್ಲೊಂದಿದೆ ದೊಡ್ಡದಾಗಿದೆ, ಅದು ಅಡಿಕೆ ಬೀಳುತ್ತೆ ಸಿಗ್ತಿದೆ. ಬಟ್ ಇವು ಇನ್ನೂ ಹೊಡೆದಿಲ್ಲ. ಆ್ಯಂಡ್ ಒಂದು ಬಟರ್ಫ್ರೂಟ್ ಗಿಡನೂ ಕೂಡ ನೆಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ. ಆ್ಯಂಡು ನಾವು ವೀಳ್ಯದೆಲೆ ಇದಕ್ಕೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಲ್ಲ. ಸೊ ಹಾಗಾಗಿ ನಾನು ಇಲ್ಲೇ ನಿಂತಿದ್ದೀನಿ. ಆ್ಯಂಡ್ ನೀರು ಬೇರೆ ಬಿಟ್ಬಿಟ್ಟಿದ್ದಾರಲ್ಲ, ತೇವ ಹೋಗೋಕ್ಕಾಗ್ತಾಯಿಲ್ಲ. ವ್ಯವಸಾಯದಲ್ಲೂ ಒಂಥರ ಖುಷಿ ಇದೆ ಮಾಡೋದ್ರಲ್ಲಿ. ಸೊ ಯಾರ್ಯಾರ ತೋಟ ಇದೆ ಅವರು ಕೂಡ ಮಾಡಿ. ಸೊ ಚೆನ್ನಾಗಿರುತ್ತೆ, ಅದೇ ಒಂಥರ ಫೀಲಿಂಗ್. ಬಟ್ ಏನಂದರೆ ಕೃಷಿ ಮಾಡೋಕ್ಕೆ ಆಳುಗಳು ಬೇಕು. ಆಳುಗಳು ಸಿಗ್ದೇ ಏನೂ ಮಾಡೋಕ್ಕಾಗಲ್ಲ. ಸೊ ಆಳುಗಳು ಮೇಯ್ನ್. ಸೊ ಅವರಿದ್ದರೆ ಆರಾಮಾಗಿ ಮಾಡ್ಬೋದು ಆ್ಯಂಡ್ ಲಾಭನೂ ಕೂಡ ತೆಗಿಬೋದು. ಆ್ಯಂಡು ತುಂಬ ಚಳಿ, ಬಿಸಿಲು ಬರ್ತಾಯಿದ್ರೆ ಒಂಥರ ಖುಷಿಯಾಗುತ್ತೆ, ಬೆಚ್ಚಗಾಗುತ್ತೆ. ಆ್ಯಂಡ್ ಇವಾಗ ಒಂದು ಬಾಳೆಗೊನೆ ಬಿಟ್ಟಿದೆ, ಇಲ್ಲಿ ಬಾಳೆನೂ ಕೂಡ ಹಾಕಿದ್ದೀವಿ ನೋಡಿ. ಬಾಳೆಗೊನೆ ಬಂದಿದೆ ಚಿಕ್ಕದು. ಸುಮ್ಮನೆ ಸುತ್ತ ಏನೇನೋ ಒಂದೊಂದು ಹಾಕಿದ್ದೀವಿ, ಇರಲಿ ಮನೆಗಾಗಲಿ ಅಂತ, ಏನು ಮಾರ್ತಿಲ್ಲ ನೋಡಿ. ಇಲ್ಲೊಂದು ಬಿಟ್ಟಿದೆ, ಇನ್ನೇನೋ ಹಣ್ಣಾಗೋ ಸ್ಟೇಜ್ ಬರ್ತಾಯಿದೆ ಇದೆಲ್ಲ. ಅಷ್ಟೇ. ಸೊ ಹಾಗೆಯೇ ಇದೊಂದು ಸೆಡ್ ರೀತಿ ಇದೆ ನಮ್ಮ ಮನೆ ಹತ್ರ. ನಮ್ಮ ಅಪ್ಪಾಜಿ ಫೋಟೋ ಹಾಕಿದ್ದೀವಿ. ಆ್ಯಂಡ್ ಒಳಗಡೆ ಬಂದರೆ ಈ ಥರ ಇದೆ. ಇದು ಎಲ್ಲ ಇಟ್ಕೊಳ್ಳೋಕ್ಕೆ, ಅಂದರೆ ಮೇವು ಎಲ್ಲ ತರ್ತೀವಲ್ವ. ಸೊ ಮೇವು ಇಟ್ಕೋಬೇಕು. ಇದೆಲ್ಲ ವೀಳ್ಯದೆಲೆ ಕುಯ್ತಾರಲ್ಲ, ಅದು ಹಾಕ್ಕೊಳ್ಳೋಕ್ಕೆ. ಸೊ ಇಷ್ಟು ಇಟ್ಕೊಂಡಿದ್ದೀವಿ. ಇದೆಲ್ಲ ವೀಳ್ಯದೆಲೆಗೆ ಯೂಸ್ ಆಗೋದು, ಬಾಳೆಹಣ್ಣು ತರ್ಗು. ಇದೊಂದು ಚಿಕ್ಕ ಪುಟ್ಟ ಗುಡಿಸ್ಲು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ವೀಳ್ಯದೆಲೆ ಕುಯ್ಯೋವಾಗೆಲ್ಲ ಇಲ್ಲಿ ಬೇಕು ಜಾಗ. ಇದೆಲ್ಲ ನಮ್ಮ ಅಪ್ಪಾಜಿನೇ ಮಾಡಿಸಿರೋದು. ಸೊ ಅಲ್ಲೊಂದು ಯಾರಾದರೂ ಹಸು ಕರು ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ಒಂದು ಸ್ಪೇಸ್ ಥರ ಮಾಡಿ ಬಿಟ್ಟಿದ್ದೀವಿ. ಬೇಸಿಗೆಗಾಲದಲ್ಲಿ ನೀರು ಬೇಕಾಗುತ್ತೆ. ಸೊ ಅದಕ್ಕೆ ಆ ಥರ ಮಾಡಿ ಬಿಟ್ಟಿದ್ದೀವಿ. ಹಕ್ಕಿ ಪಕ್ಷಿಗಳಿಗೆಲ್ಲ ಬೇಕಲ್ವ ನೀರು, ಹಾಗಾಗಿ. ನಾನು ಯಾವುದು ಪೊಮಗ್ರಾನೆಟ್ ದಾಳಿಂಬೆ ಗಿಡ ಕೂಡ ಹಾಕಿದ್ದೀನಿ. ನೋಡೋಣ, ಇನ್ನೂ ಚಿಕ್ಕದಿದು. ಸೊ ಇನ್ನೂ ದೊಡ್ಡಾಗಬೇಕು, ಚಿಕ್ಕದು. ಆ್ಯಂಡ್ ಅಲ್ಲೊಂದು ಲೆಮನ್ ಗಿಡನೂ ಕೂಡ ಇದೆ, ಆ ಕಡೆ ಕಾಣಿಸ್ತಲ್ಲ ಇಲ್ಲಿಂದ. ಸೊ ಇವಾಗ ಇದಕ್ಕೆಲ್ಲ ನೀರು ಬಿಡ್ತವ್ರೆ. ಸೂರ್ಯ ನೋಡಿ ಕಣ್ಣೊಡಿತವನಿ. ಹಾಗೆಯೇ ಮಧ್ಯಾಹ್ನ ಒಂದು ಊಟ ಇತ್ತು, ಒಂದು ಬರ್ಡೇ ಫಂಕ್ಷನ್ ಇತ್ತು ನಮ್ಮೂರವ್ರದ್ದು. ಸೊ ಇನ್ವೈಟ್ ಮಾಡಿದರು. ಸೊ ಹೋಗಿ ಬರೋಣ ಅಂತ ಹೋದ್ವಿ. ಅಲ್ಲಿ ಅಕ್ಕ ಮತ್ತು ನಮ್ಮ ಅಕ್ಕಂದಿರು ಅಣ್ಣ ಎಲ್ಲ ಸಿಕ್ಕಿದ್ರು.
ಸೊ ತುಂಬಾ ಚೆನ್ನಾಗಿತ್ತು. ನಾನ್ ವೆಜ್ ಊಟ ಮಾಡಿಸಿದ್ರು. ಊಟ ಮಾತ್ರ ಚೆನ್ನಾಗಿತ್ತು. ಸಾಂಗ್ ಹೇಳಿದ್ದ ಆಂಟಿ ಅವರು ದರ್ಶಿನಿ ಮದ್ವೆಲಿ. ಸಾಂಗು ನಾನೇನು ಆಡ್ತೀನಿ, ಏನು ಭಯನೇ ಆಡು ಮತ್ತೆ ಬೇಡ ಬಲೆ ನಮ್ಗೆ. KGF ನೋಡಿ, ಇವ್ರೆ KGF ಪಾರ್ಟ್ 3. ಏನು ಮಮ್ಮ ಅಲ್ಲ ಸತತನ ಇದ್ದ ನೋಡೋದಕ್ಕೆ. ಏನ್ ಸಮಾಚಾರ? ಲಾಂಗ್ ಟೈಮ್ ಆಯ್ತು ಮೀಟ್ ಆಗಿ. ಇವಾಗೆಲ್ಲ ಊಟ ಆಯ್ತು. ಊಟ ಚೆನ್ನಾಗಿ ಮಾಡಿಸಿದ್ರು, ತಿಂದ್ವಿ. ಅಂಡ್ ಇವಾಗ ಐಸ್ ಕ್ರೀಮ್ ತಿಂತಾ ಇದೀವಿ. ಐಸ್ ಕ್ರೀಮ್ ಫಂಕ್ಷನ್ ಎಲ್ಲ ಮುಗೀತು. ಈಗ ಮನೆಗೆ ಬಂದೆ. ಸೊ ನಾನು ಈ ಥರ ರೆಡಿಯಾಗಿ ಹೋಗಿದ್ದೆ, ಸಿಂಪಲಾಗೆ ನೋಡ್ಬೋದು. ಸೊ ಹೀಗಿತ್ತು ನನ್ನ ಸಂಡೇ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್.